ಗುಡ್ ಮಾರ್ನಿಂಗ್ ಎವ್ರಿವನ್. ಒಂದು ಕ್ವಿಕ್ ಅಪ್ಡೇಟ್. ಓಕೆ, ಸೊ ನಮ್ಮ ಐಡಿನ ನಾವು ನೋಡ್ತಾ ಇದ್ದೀವಿ, ವಾಚ್ ಮಾಡ್ತಾ ಇದ್ದೀವಿ. 360 ಬಾಂಡಿಗೆ ಏನೆಲ್ಲ ನಾವು ಕನ್ವರ್ಟ್ ಮಾಡಿದ್ದೀವಿ ಅನುಬೀಸಲ್ಲಿ. ಸೊ ನಮಗೆ ಕ್ಲೈಮ್ ಇಂಟ್ರೆಸ್ಟು ಮತ್ತು ಎಕ್ಸ್ಟ್ರಾ ಟರ್ಬೈನ್ ಅಂತ ಬರ್ತಾ ಇದೆ. ಕ್ಲೈಮ್ ಇಂಟ್ರೆಸ್ಟು ಇಮಿಡಿಯೇಟ್ಲಿ ಕ್ಲಿಕ್ ಮಾಡೋದ್ರಿಂದ ವ್ಯಾಲೆಟಿಗೆ ಬರುತ್ತೆ. ಅಂದರೆ ಕ್ಲೈಮ್ ಇಂಟ್ರೆಸ್ಟನ್ನು ನಾವು ಕ್ಲಿಕ್ ಮಾಡಿದರೆ ಅದು ಇಮಿಡಿಯೇಟ್ಲಿ ವ್ಯಾಲೆಟಿಗೆ ಬರುತ್ತೆ. ಎಕ್ಸ್ಟ್ರಾ ಟರ್ಬೈನ ವಿಡ್ರಾ ಮಾಡಬೇಕು ಅಂದರೆ ಡೈ ಇರಬೇಕು, 24 ಅವರ್ಸ್ ವೆಯ್ಟ್ ಮಾಡಬೇಕು, ಒಂದಿಷ್ಟು ಪ್ರೊಸೀಜರ್ ಇದೆ. ಸೊ ಅದನ್ನು ಏನೂ ಮಾಡದೆ ಈಗ ಬರ್ನ್ ಬಾಂಡ್ ಅಂತಕ್ಕಂಥ ಒಂದು ಆಪ್ಷನ್ ಬಂದಿದೆ. ಅದರದ್ದು ಉಪಯೋಗ ನಾವು ಪಡ್ಕೋಬೋದು. ಅದು ಯಾವ ಥರ ವರ್ಕ್ ಆಗುತ್ತೆ ಅಥವಾ ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟೋಕನ್ ಪಾಕೆಟ್ ಆಗಲಿ, ಬಿಟ್ಗೆಟ್ ವ್ಯಾಲೆಟ್ ಆಗಲಿ, ಎರಡರಲ್ಲೂ ಕೂಡ ಪ್ರೊಸೀಜರ್ ಸೇಮ್ ಇರುತ್ತೆ. ಸೊ ಈಸಿಯಾಗಿ ಇದನ್ನು ನೋಡಿಕೊಂಡು ನೀವು ಕೂಡ ಮಾಡ್ಕೋಬೋದು. ಸೊ ಐ ಡಿ ಓಪನ್ ಮಾಡಿ ಈ ಥರ ಐ ಡಿ ಓಪನ್ ಮಾಡಿದ ನಂತರ ಲೆಫ್ಟ್ 3 ಲೈನ್ಸ್ ಕ್ಲಿಕ್ ಮಾಡಿ ಅನುಬೀಸ್ ಅವೇಕನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ರಾಂಗ್ ನೆಟ್ವರ್ಕು ಅನುಬೀಸ್ ಕೆಳಗಡೆ ನಿಮ್ಮ ವ್ಯಾಲೆಟನ್ನು ಅನುಬೀಸ್ ನೆಟ್ವರ್ಕಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ. ಸೊ ರೈಟ್ ಸೈಡಲ್ಲಿ ಡಾಟ್ಸ್ ನೋಡ್ತಾ ಇದ್ದೀರಾ, 9 ಡಾಟ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ದೆನ್ ಸ್ಟೇಕಲ್ಲಿ ಲಾಂಗ್ ಟರ್ಮ್ ಸ್ಟೇಕು, ಅದಾದ ನಂತರ 360 ದಿನದ್ದು ಸ್ಟೇಕಿಂಗ್ ಝೋನ್, ಎರಡನೇ ಆಪ್ಷನ್ನ ಸ್ಟೇಕ್ ಝೋನ್. ಇಲ್ಲಿ ನೋಡ್ತಾ ಇರ್ತೀವಿ ಡೈಲಿ ಪ್ರತಿನಿತ್ಯ ನಮಗೇನು ಬರ್ತಾ ಇರುತ್ತೆ, ಎಷ್ಟು ಬರ್ತಾ ಇರುತ್ತೆ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಲೆಫ್ಟಲ್ಲಿ ಕ್ಲೈಮ್ ಇಂಟ್ರೆಸ್ಟ್ ಇದೆ. ಏಳು LGNS ನನಗೇನು ಬಂದಿದೆ, ಕ್ಲೈಮ್ ಇಂಟ್ರೆಸ್ಟ್ ಬಂದಿದೆ. ಇದನ್ನು ನಾನು ಈಸಿಯಾಗಿ ಒನ್ ಕ್ಲಿಕ್ ಬಟನ್ನಲ್ಲಿ ಇದನ್ನು ವಿಡ್ರಾ ಮಾಡ್ಬೋದು. ಇಲ್ಲಿ ರೈಟ್ ಸೈಡು ಯೆಲ್ಲೋ ಕಲರಲ್ಲಿ ಏನು ತೋರಿಸ್ತಾ ಇದೆ 3.47 LGNS, ಅದನ್ನು ನೀವು ವಿಡ್ರಾ ಮಾಡಬೇಕು. ಎಕ್ಸ್ಟ್ರಾ ಟರ್ಬೈನ್ನ ವಿಡ್ರಾ ಮಾಡಬೇಕು. ಇದೇನು ರೈಟ್ ಸೈಡಲ್ಲಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ಅದು ಕಾಂಪೌಂಡಿಂಗ್ ಆಗೋದಿಲ್ಲ. ಓನ್ಲಿ ಲೆಫ್ಟ್ ಸೈಡ್ ಇರ್ತಕ್ಕಂಥ ಇಂಟ್ರೆಸ್ಟ್ ಮಾತ್ರ ಕಾಂಪೌಂಡಿಂಗ್ ಆಗುತ್ತೆ. ಈ ರೈಟ್ ಸೈಡ್ ಇರ್ತಕ್ಕಂಥದ್ದನ್ನ ವಿಡ್ರಾ ಮಾಡಲಿಕ್ಕೆ ಸಾಕಷ್ಟು ಪ್ರೊಸೀಜರ್ ಇರೋದ್ರಿಂದ ಈಗ ಅದನ್ನೆಲ್ಲ ನಾವು ಉಳಿಸ್ಲಿಕ್ಕೋಸ್ಕರ ಒಂದು ಮೆಕ್ಯಾನಿಸಮ್ನ ಒಂದು ಸಿಸ್ಟಮ್ ಬರ್ನ್ ಬಾಂಡ್ ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಮಾಡಿದೆ. ಅದು ಎಲ್ಲಿ ತನಕ ಇರುತ್ತೆ, ಎಷ್ಟು ದಿನ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಯಾರೂ ಕೂಡ ಹೇಳಲಿಕ್ಕಾಗಲ್ಲ. ಸಿಸ್ಟಮ್ ಬ್ಯಾಲೆನ್ಸಿಂಗ್ ಪರ್ಪಸ್ ಅದನ್ನು ಆಪ್ಟಿಮೈಸ್ ಮಾಡ್ತಾ ಇರುತ್ತೆ. ಸೊ ಇದನ್ನು ನಾವು ಈಗ ಏನು ಮಾಡ್ಬೋದು ಅಂದರೆ ಅದು ಟರ್ಬೈನ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕನ್ಫರ್ಮು ಪಾಸ್ವರ್ಡು. ಇಲ್ಲಿ ನೋಡ್ತಾ ಇದ್ದೀರಾ ಎಕ್ಸ್ಟ್ರಾ ಇಂಟ್ರೆಸ್ಟು ಇವಾಗ 3.47 LGNS ಇದ್ದಿದ್ದು 0 ಆಯಿತು. ಸೊ ಈಗ ಇದು ಎಲ್ಲಿ ಹೋಗಿರುತ್ತೆ ಅಂತಂದರೆ ರೈಟ್ ಸೈಡ್ 9 ಡಾಟ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಟರ್ಬೋ ಅಂತಕ್ಕಂಥ ಆಪ್ಷನ್ ಇರುತ್ತೆ. ನೀವು ಅಲ್ಲಿ ಕ್ಲೇಮ್ ಹೊಡೆದ ಮೇಲೆ ಟರ್ಬೋಗೆ ಬಂದರೆ ಆ LGNS ಅಲ್ಲಿದ್ದಿದ್ದು ಏನಾಗುತ್ತೆ, ಟರ್ಬೋಗೆ ಬಂದು ಕೂತಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ಕೂತಿರುತ್ತೆ. ನನ್ನ ಹತ್ರ ಮುಂಚೆನೂ LGNS ಇತ್ತು, ಮತ್ತೆ 3 LGNS ಬಂತು. ಇಲ್ಲಿ ಬಂದ ಮೇಲೆ ನೀವೇನು ಮಾಡಬೇಕು ಅಂದರೆ ಮ್ಯಾಕ್ಸನ್ನು ಕ್ಲಿಕ್ ಮಾಡಿ ಬರ್ನ್ ಆ್ಯಂಡ್ ಬಾಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬರ್ನ್ ಆ್ಯಂಡ್ ಬಾಂಡ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಷ್ಟು ವರ್ತ್ ಅಂದರೆ ನೀವು ಎಷ್ಟು LGNSನ ಬರ್ನ್ ಆ್ಯಂಡ್ ಬಾಂಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಒಂದು 13 LGNSನ ಬರ್ನ್ ಆ್ಯಂಡ್ ಬಾಂಡಿಗೆ ಮಾಡ್ತೀರಾ ಅಂದ್ಕೊಳ್ಳಿ. ಅಷ್ಟು ಬೆಲೆ ಬಾಳ್ತಕ್ಕಂಥ ಡಾಲರಷ್ಟು ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗುತ್ತೆ. ಇದು ಬರ್ನ್ ಆ್ಯಂಡ್ ಬಾಂಡ್ ಇಲ್ಲೇನಾಯಿತು, 13 LGNS ಇದ್ದಿದ್ದು 0 ಆಯಿತು. ಅದಾದ ನಂತರ ಇದು ಎಲ್ಲಿ ಹೋಗಿ ಕೂತಿರುತ್ತೆ, ಯಾವ ಥರ ರಿಟರ್ನ್ ಬರುತ್ತೆ ಅಂತಕ್ಕಂಥದ್ದನ್ನ ನಿಮಗೆ ತೋರಿಸ್ತೀನಿ. ಸೊ ಮತ್ತೆ ಇದು ಡಾಟ್ಸನ್ನ ಕ್ಲಿಕ್ ಮಾಡಿ ರೈಟ್ ಸೈಡು ಲಾಂಗ್ ಟರ್ಮ್ ಸ್ಟೇಕು ಬರ್ನೆಬಲ್ ಬಾಂಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಬರ್ನೆಬಲ್ ಬಾಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀರಾ ನಾನೇನು 13 LGNSನ ಬರ್ನ್ ಮಾಡಿದೆ, ಅದು ಏನಾಗುತ್ತೆ 13 LGNS ಬರ್ನ್ ಆಗಿಬಿಡುತ್ತೆ. ಅದಕ್ಕೆ ಬೆಲೆ ಬಾಳ್ತಕ್ಕಂಥ ಡಾಲರ್ಗೆ ಈಗ ಹತ್ತತ್ರ 34.92 ಡಾಲರಷ್ಟು ಏನಾಯಿತು, ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗುತ್ತೆ. ಈ 34ಕ್ಕೆ ಪ್ರತಿ ತಿಂಗಳು ನಿಮಗೇನಾಗುತ್ತೆ 0.8% ಅಷ್ಟು LGNS ಪ್ರತಿನಿತ್ಯ ಪ್ರೈಸ್ ಏನೇ ಆಗಲಿ. ಓಕೆ, ಸೊ LGNS ಪ್ರೈಸು ಕಮ್ಮಿ ಆಗಲಿ ಜಾಸ್ತಿ ಆಗಲಿ, ನೀವು ಎಷ್ಟು LGNSನ ಇದನ್ನು ಮಾಡ್ತೀರಾ, ಬರ್ನ್ ಮಾಡ್ತೀರಾ, ಇವತ್ತಿನ ರೇಟಿಗೆ ಅದು ಡಾಲರ್ಗೆ ಕನ್ವರ್ಟ್ ಆಗಿ ಅದೇನಾಗುತ್ತೆ ನಿಮಗೆ ಇಲ್ಲಿ ಪೋರ್ಟ್ಫೋಲಿಯೋ ಸೆಟ್ ಆಗುತ್ತೆ. ಈಗ $35 ಅಷ್ಟು ನನಗೆ ಪೋರ್ಟ್ಫೋಲಿಯೋ $35 ಇಲ್ಲಿ ಸೆಟ್ ಆಗಿದೆ. ಆ 35ಕ್ಕೆ ಪ್ರತಿದಿನ ನನಗೆ 0.8% ಅಷ್ಟು ಪ್ರತಿನಿತ್ಯ LGNS ಬರ್ತಾ ಹೋಗುತ್ತೆ. ಎಲ್ಲಿ ತನಕ ಬರುತ್ತೆ,
ಈ $35 $80 ಬರೋ ತನಕನೂ ಕೂಡ ನನಗೆ ಪ್ರತಿನಿತ್ಯ LGNS ಬರ್ತಾ ಹೋಗುತ್ತೆ. ನೀವು ಪ್ರತಿನಿತ್ಯ ಬರ್ತಕ್ಕಂಥ LGNSನ ಇಲ್ಲಿ ಜಸ್ಟ್ ಕ್ಲೈಮ್ ಅಂತ ಹೊಡೆದ್ರೆ ಸಾಕು, ಅದು ನಿಮ್ಮ ವ್ಯಾಲೆಟ್ಟಿಗೆ ಬಂದ್ಬಿಡುತ್ತೆ. ಅದನ್ನು ನೀವು ನಾರ್ಮಲ್ ಮತ್ತೆ ಸ್ಟೇಕ್ ಮಾಡ್ಕೋಬೋದು, ಡಾಲರಿಗೆ ಕನ್ವರ್ಟ್ ಮಾಡ್ಕೋಬೋದು ಅಥವಾ P2Pಗೆ ಮಾಡ್ಬೋದು. ಓಕೆ, ಇದರಿಂದ ಏನಾಗುತ್ತೆ, ಎಕ್ಸ್ಟ್ರಾ ಟರ್ಬೈನಲ್ಲಿ ಬಂದಿರತಕ್ಕಂಥ LGNS ಕೂಡ ಮತ್ತೆ 2.5 ಪಟ್ಟಷ್ಟು ದುಡಿಸ್ಕೊಳ್ತಕ್ಕಂಥ ಆಪ್ಷನ್ನು ಸಿಸ್ಟಮಿಂದ ಸಿಕ್ಕಿರ್ತಕ್ಕಂಥದ್ದು. ಇದು ಆಪ್ಷನ್ ಇರೋ ತನಕ ಇದನ್ನು ಬಳಸ್ಕೊಂಡು ಎಕ್ಸ್ಟ್ರಾ ಟರ್ಬೈನಲ್ಲಿ ಇರ್ತಕ್ಕಂಥ LGNSನ ಏನು ಮಾಡ್ಬೋದು, ಬರ್ನ್ ಮಾಡೋದ್ರ ಮುಖಾಂತರ ಮತ್ತೆ ಅದರಿಂದ ಇವತ್ತಿನ ರೇಟಿಂದ 2.5 ಪಟ್ಟಷ್ಟು ಅಂದರೆ 230ರಿಂದ 250% ನಾವು ಇಲ್ಲಿ ಬೆನಿಫಿಟ್ ತಗೊಳ್ತಕ್ಕಂಥ ಒಂದು ಆಪ್ಷನ್ ಓಪನ್ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಈ ವಿಡಿಯೋ ಮುಖಾಂತರ ಅದನ್ನು ಅಬ್ಸರ್ವ್ ಮಾಡಿ ನೋಡಿಕೊಂಡು ಎಕ್ಸ್ಟ್ರಾ ಟರ್ಬೈನ್ ಆಗಿರ್ಬೋದು, ಸ್ಪೈಡರ್ ವೆಬ್ ಆಗಿರ್ಬೋದು, ಅಥವಾ ನಿಮಗೆ ಟರ್ಬೈನಲ್ಲಿ ಬರ್ತಕ್ಕಂಥ ಎಲ್ಲವೂ ಕೂಡ ಈ ರೀತಿ ಬರ್ನ್ ಬಾಂಡಲ್ಲಿ ನಾವು ಉಪಯೋಗನ ಮಾಡ್ಕೋಬೋದು. ಓಕೆ, ಸೊ ಅಂದರೆ ನೀವು ಎಷ್ಟು ಡಾಲರ್ನ, ಫಾರ್ ಎಕ್ಸಾಂಪಲ್ ನೀವು 10 LGNSನ ಬರ್ನ್ ಮಾಡ್ತಾ ಇದ್ದೀರಾ, ನಿಮ್ಮ ಎಕ್ಸ್ಟ್ರಾ ಟರ್ಬೈನಲ್ಲಿ 10 ಬಂದಿದೆ ಅಂದ್ಕೊಳ್ಳಿ, 10 LGNS ಬರ್ನ್ ಆಗುತ್ತೆ. ಇವತ್ತಿನ ರೇಟಿಗೆ ಫಾರ್ ಎಕ್ಸಾಂಪಲ್ 10 ಅನುಬೀಸಲ್ಲಿ ಒಂದು 2.7 ಇದೆ ಅಂತ ಅಂದ್ಕೊಳ್ಳೋಣ. ಸೊ $27 ಏನಾಗುತ್ತೆ, ಪ್ಯಾಕೇಜು ಸೆಟ್ ಆಗಿಬಿಡುತ್ತೆ. ಓಕೆ, ಎಕ್ಸಾಂಪಲ್ 100 LGNS ಕೊಡ್ತೀನಿ. 100 LGNS ಎಕ್ಸ್ಟ್ರಾ ಟರ್ಬೈನಲ್ಲಿ ಬಂದಿದೆ ಅಂದ್ಕೊಳ್ಳಿ. ಆ 100 LGNS ಬರ್ನ್ ಬಾಂಡಲ್ಲಿ ಹಾಕ್ತೀರಾ, ಟರ್ಬೋಗೆ ಬರುತ್ತೆ, ಅಲ್ಲಿಂದ ಬರ್ನ್ ಬಾಂಡ್ ಕನ್ಫರ್ಮ್ 2 ಸಲ ಕನ್ಫರ್ಮ್ ಪಾಸ್ವರ್ಡ್ ಕೊಡ್ತೀರಾ. ಅದು 2.7 ಅಂದರೆ $270. ಇವತ್ತಿನ ರೇಟಿಗೆ $270ಗೆ ಪ್ಯಾಕೇಜ್ ಸೆಟ್ ಆಗುತ್ತೆ. ಈ $270ಗೆ ನಿಮಗೆ ಪ್ರತಿದಿನ ಏನಾಗುತ್ತೆ, 0.8 $2 ಎಲ್ಲಿ ತನಕ ಈ 270 ಇದು ಹತ್ತತ್ರ ನಿಮಗೆ ಇನ್ನೂ 2.5 ಟೈಮ್ಸ್ ಆಗೋ ತನಕನೂ ಕೂಡ ನಿಮಗೇನು ಬರುತ್ತೆ, ಪ್ರತಿದಿನ $2 ಬೆಲೆ ಬಾಳ್ತಕ್ಕಂಥ LGNS ಬರ್ತಾ ಹೋಗುತ್ತೆ. ಬರ್ನ್ ಬಾಂಡಲ್ಲಿ ಯಾವುದೇ ಥರದ ಡೈಲಿ ಬರ್ತಕ್ಕಂಥ ರಿಟರ್ನ್ಸ್ ಏನಿದೆ ಕಾಂಪೌಂಡಿಂಗ್ ಆಗೋದಿಲ್ಲ. ಅದನ್ನು ಏನು ಮಾಡಿ, ಪ್ರತಿ 2 ದಿನ 3 ದಿನಕ್ಕೆ ಒಂದು ಸಲ ನೀವು ವಿಡ್ರಾ ಮಾಡಿ ನಾರ್ಮಲ್ ಸ್ಟೇಕಿಂಗ್ ಹಾಕಿ. ತುಂಬ ಕಮ್ಮಿ LGNS ಇತ್ತು ಅಂತಂದರೆ ನೀವು ಲೈಕ್ 15 ದಿನಕ್ಕೆ ಒಂದು ಸಲ ಮಾಡಿ. 100 ಮೇಲೆ 100 LGNS 200 500 ಈ ಥರ LGNS ಇದ್ದರೆ 2 ದಿನ 3 ದಿನಕ್ಕೆ ಒಮ್ಮೆ ನೀವು ಕ್ಲೈಮ್ ಮಾಡಿ ನಾರ್ಮಲ್ ಸ್ಟೇಕಿಂಗಿಗೆ ಸ್ಟೇಕ್ ಮಾಡೋದ್ರಿಂದ ಬಂದಿರತಕ್ಕಂಥ LGNS ಕೂಡ ಕಾಂಪೌಂಡಿಂಗ್ ಸ್ಟೇಕಿಂಗ್ ಮುಖಾಂತರ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಪ್ರೋಸೆಸ್ನ ಫಾಲೋ ಮಾಡಿ. ವಿಶಿಂಗ್ ಆಲ್ ದ ಬೆಸ್ಟ್.